ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ. ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ನೀವು ಅವತ್ತು ಇದನ್ನು ಭಾಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟ್ರ್ ಇದಕ್ಕೆ ಇಂಟರ್ವ್ಯೂನ್ ಆಗಲಿಲ್ಲ ಅಂತ, ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು, ನಾನು ಭಾಳ ಅಪಪ್ರಚಾರ ನಮ್ಮ ನೋಡೋಕ್ಕಾಗಲ್ಲ. ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು FIR ಮಾಡಿಲ್ಲ ಸರ್ ಜಿಲ್ಲಾಡಳಿತ, ಒಂದು ಸರ್ಕಾರ ಮಾಡಲಿಲ್ಲ. ಇವತ್ತು ಭಾಷಣದಲ್ಲಿ ನಾನು ಭಾಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ, ಕೃತಿನಲ್ಲಿ ಬರಬೇಕಲ್ಲ. ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೀನಿ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ. ಆದರೆ ಇಲ್ಲೇನು ನಡೆಸಿದಿರಿ ನೀವು? ಇವತ್ತು ಈ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದರೆ, ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ. ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದ್ದೀರಾ? ಸುಮ್ಮನೆ ಕೂತ್ಕೊಂಡ್ರ ಅದಕ್ಕೋಸ್ಕರ? ಒದ್ದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ. ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ, ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ, ಒಬ್ಬ ಮಂಜುನಾಥನ ಫೋಟೋ ಹಾಕೊಂಡು ಮಾತಾಡಿದಾಗ, ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒದ್ದು ಒಳಗಾಕಿ ಹುಷಾರ್, ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ಮ ಸರ್ಕಾರನ ಹೇಳ್ತಾ ಇದ್ದೆ. ನೀವು ಅಸಹಾಯಕರಾಗಿ ಕೂತ್ಕೊಂಡಿದ್ದೀರಿ ಇಡೀ ಸರ್ಕಾರ. ಯಾರು ಏನು ಬೇಕಾದ್ರೂ ಮಾಡಿ. ನಾನು ಹೇಳಿದ್ನಲ್ಲ, ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಕ್ಕೊಂಡು. ಇದಕ್ಕಿಂತ ಒಂದು ಅಪಮಾನ ಬೇಕೇನೋ ಒಂದು ಕ್ಷೇತ್ರಕ್ಕೆ? ಬೇಡ, ಆಮೇಲೆ ನಾನು ಈಡಾಗಿಲ್ಲ ಸರ್, ಈಡಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ನೀವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು? ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶತೆ ಬರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ಮ ಬುಡಕ್ಕೆ ಬರುತ್ತಿದ್ದೋ ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು. ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತಾದ್ರೆ, ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ SIT ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ, ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ, ಇನ್ನೆಷ್ಟು ಗುಂಡಿಯಾಗಿ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ ಸ್ಪಷ್ಟ ಮಾಡ್ತಾ, ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶ ಕೊಡಿ. ಬರೀ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು. ಈ ಥರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ. ಹಾಗಾಗಿ ನಿಮ್ಮ ಜೊತೆಲಿರುವಂಥ ಗುಂಪು ಏನು ಅಂತಂದ್ರೆ, ಮೊನ್ನೆ ಜ್ಞಾನೇಂದ್ರ ಹೇಳಿದ್ರು, ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ. ಅವರೆಲ್ಲ ಇವತ್ತು ಇದರಲ್ಲಿ ಓಡಾಡ್ತಿದ್ದಾರೆ. ನಗರ ನಕ್ಸಲರೆಲ್ಲ ಓಡಾಡಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದೀವಿ, ಇನ್ಯಾರು ತಂದ್ಬಿಟ್ಟಿದ್ದು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಜೆಂಡಾ. ಯಾಕೆಂದ್ರೆ ನಡೆದಿದೆ ಈಗ ಅಧ್ಯಕ್ಷರೇ, ಯಾರು ಇದರ ಹಿಂದೆ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರು ತೆರೆಯ ಮರೆಯಲ್ಲಿ ಕೆಲಸ ಮಾಡಿದ್ದಾರೆ, ಇದರ ಹಿಂದೆ ಇರುವಂತ ಯಾವ ಸಂಘಟನೆಗಳಿದೆ, ಇದರ ಹಿಂದೆ ಯಾವ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ನಾಳೆ ತೇಜೋವಧೆ ಮಾಡಿ ನಂತರ ನನ್ನ ಮನೆ 0 ಅವರ್ನಲ್ಲಿ ಹೇಳ್ತಾ ಇದ್ದೆ, ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ, ಇದನ್ನ ಮುಚ್ಚಾಕ್ಬೇಕು ಅಂತಾದಾಗ ಕೊನೆಗೆ SIT-ನವರು ಅದು ಇನ್ನೇನೋ ವರದಿ ಏನು ಕೊಡ್ತಾರೆ ಅಂತಂದ್ರೆ, ಆ ಮುಸುಕುದಾರಿ ಮೆಂಟಲ್ ಸರ್, ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು. ಕೊನೆಗೆ ಇದೇ ಮಾಡೋದು ನೀವು. ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಅವನೇನೋ ಹೇಳ್ದ, ಅವತ್ತೇನೋ ಅಚಾನಕ್ಕಾಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಅದನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ. ಅಂದ್ರೆ ಇಡೀ ರಾಜ್ಯನ ಮೆಂಟಲ್ ಮಾಡ್ಲಿಕ್ಕೆ ಹೊಟ್ಬಿಡ್ತೀರಿ ನೀವು. ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲೆ ಇದರ ಭಾವನೆಗಳಿಗಾಗಿರುವಂತಹ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು? ಹಾಗಾಗಿ ತಕ್ಷಣ ಸರ್ಕಾರ ನಿಮ್ಮ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು. ಹೌದು, ನಮ್ಮ ಕಡೆನೇ ತಪ್ಪಾಗಿದೆ, SIT ರಚನೆ ಮಾಡಿ ಅಪಪ್ರಚಾರ ಮಾಡಿ ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ನಿಮ್ಮ ಸರ್ಕಾರದ ಬಗ್ಗೆ, ಹೌದಪ್ಪ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಎನ್ನುವಂತ ವಿಶ್ವಾಸ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು. ಇನ್ನ ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವು ಒಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗ ರೆಡ್ಡಿ ಧಾರ್ಮಿಕ ಸಚಿವರು ಆಮೇಲೆ ಉತ್ತರ ಕೊಡ್ಲಿ, ಉತ್ತರ ಆಮೇಲೆ ಕೊಡ್ಲಿ ಅವರು.